ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬ್ಲೆಡ್ ಮಾಡ್ತಾಯಿದ್ದೀನಿ. ಕುರಿ ರಕ್ತನ ತೊಗೊಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಬ್ಲೆಡ್ಡು ನೋಡೋಣ. ನೋಡಿ, ಬ್ಲೆಡ್ನ ಚೆನ್ನಾಗಿ ನೀಟಾಗಿ ತೊಳ್ಕೊಳ್ಳಿ. ತೊಳೆದ್ಬಿಟ್ಟು ಬಿಸಿ ನೀರಿಗೆ ಒಂದು ಕುಕ್ಕರ್ ತೊಗೊಂಡು ಬೇಯೋಕ್ಕಿಡಿ. ಕುಕ್ಕರು ಅಥವಾ ಪಾತ್ರೆ ನಿಮ್ಮ ಮನೇಲಿ ಏನಿದೆ ಅದು ಚೆನ್ನಾಗಿ ಬೇಯಬೇಕು. ಒಳಗಡೆ ಎಲ್ಲ ರಕ್ತ ನೋಡಿ ಬೆಂದು ಈ ಥರ ಬ್ಲ್ಯಾಕ್ ಆಗಿರುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿ ಬೆಂದಿದೆ. ಇದು ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅದನ್ನು ಎತ್ತಿಟ್ಕೊಳ್ಳೋಣ ಸೈಡ್ಗೆ. ಒಳಗಡೆ ಎಲ್ಲ ನೀರನ್ನೆಲ್ಲ ಸೋದಿಸ್ಕೋಬೇಕು ಎಲ್ಲ ಫುಲ್ಲು. ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ, ಯಾಕಂದರೆ ಮಸಾಲ ಹಿಡಿಯಲ್ಲ ಜಾಸ್ತಿ. ಪೀಸಸ್ಗಳನ್ನ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದೆರಡು ಮೂರು ಮೆಣಸಿಕಾಯಿ ಜಿಗ್ಲಿಟ್ಕೊಂಡಿದ್ದೀನಿ, ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕಡಾಯಿ ತೊಗೊಂಡು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿಕಾಯಿ ಮತ್ತು ಶುಂಠಿ ಹಾಕ್ಕೊಳ್ಳೋಣ. ಒಂದೆರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಆವಾಗವಾಗ ಒಂದು ತಿಂಗಳಿಗೆ ಒಂದು ಸರಿನಾರು ಬ್ಲೆಡ್ನ ತಿಂತಾ ಬನ್ನಿ, ತುಂಬಾ ಒಳ್ಳೆಯದು. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಮುಚ್ಚೋಣ. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಇವಾಗ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲ ಜೊತೆಗೆ ಫ್ರೈ ಆಗಲಿ ಅಂತ. ತುಂಬ ಟೇಸ್ಟಾಗಿರುತ್ತೆ. ಈ ಒಂದು ಬ್ಲೆಡ್ ಪಲ್ಯ ಮಾಡಿದ್ರೆ ಸಖತ್ತಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುವಂಥ ಒಂದು ಪಲ್ಯ ಇದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಇದು ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮಿಕ್ಸ್ ಮಾಡೋಣ. ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇನ್ನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಬ್ಲೆಡ್ನ ಕಟ್ ಮಾಡಿದ್ದೀವಲ್ಲ ಅದು ಕೂಡ ಅದರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡಿಯೋಣ. ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ. ಇದು ನೀರನ್ನಂತೂ ಹಾಕೋಕ್ಕೆ ಹೋಗಬೇಡಿ, ಇದರಲ್ಲೇ ಬ್ಲೆಡ್ಡಲ್ಲೇ ನೀರು ಬಿಟ್ಕೊಳ್ತಾ ಇರುತ್ತೆ. ಇವಾಗ ನಾನು ತೆಂಗಿನಕಾಯಿಯ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ತೆಂಗಿನಕಾಯಿ ಪೇಸ್ಟ್ನ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ತುರಿದಿರೋದಾದರೂ ಹಾಕೋಬೋದು, ತುರಿದುಬಿಟ್ಟು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಚೆನ್ನಾಗಿ ಮಿಕ್ಸ್ ಕೊಡಿ. ತುಂಬ ಹೆಲ್ದಿಯಾದಂಥ ಒಂದು ಪಲ್ಯ ಇದು. ಕುರಿದಾದರೂ ತೊಗೊಳ್ಳಿ ಅಥವಾ ಆಡಿಂದಾದರೂ ತೊಗೊಳ್ಳಿ. ಕುರಿ ಬ್ಲೆಡ್ ಪಲ್ಯ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.